ಹೆಲೋ ಗೈಸ್, ಇವಾಗ ಟೈಮ್ 6 o'clock ಆ್ಯಂಡ್ ನಾನು ಇವಾಗ ವೀಡಿಯೋ ಮಾಡ್ತಿರೋಕ್ಕೆ ಒಂದು ಕಾರಣ ಏನಂತಂದರೆ, ಈ ಟೈಮ್ನ ನಾವು ಗೋಲ್ಡನ್ ಅವರ್ ಅಂತ ಕರಿತೀವಿ. ಎಲ್ಲ ಸಿನಿಮಾಟೋಗ್ರಫರ್ಸ್ಗೆಲ್ಲ ಇದು ತುಂಬ ಬೇಸಿಕ್ ಟರ್ಮ್. ಬಟ್ ನಾನು ನಿಮಗೆ ಹೇಳಬೇಕಂತ ಇಷ್ಟಪಡ್ತಿದ್ದೀನಿ. ಬಿಕಾಸ್ ಏನಂತಂದರೆ, ನಾವು ಯಾವಾಗಾದ್ರೂ ಏನೋ ವೀಡಿಯೋ ಮಾಡ್ತಿದ್ರೆ ಈ ಗೋಲ್ಡನ್ ಅವರ್ ಇದ್ದಾಗ ನಮ್ದು ಏನು ವೀಡಿಯೋ ಇದ್ರೂ ಮಾಡಬೇಕು. ಬಿಕಾಸ್ ಈ ಟೈಮಲ್ಲಿ ಸನ್ಲೈಟ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ, ನಾವು ಆಫ್ಟರ್ನೂನ್ ಏನಾದರೂ ವೀಡಿಯೋ ಮಾಡಿದರೆ ನಮ್ಮ ಫೇಸ್ ಮೇಲೆ ಲೈಟ್ ಫುಲ್ ಬೀಳಲ್ಲ. ಲೈಕ್ ಸೀದಾ ಈ ಥರ ಬೀಳ್ತಿರುತ್ತಲ್ಲ ರೇಸ್ ಎಲ್ಲ, ಸನ್ರೈಸ್. ಸೊ ಆವಾಗ ಇಲ್ಲಿ ಕೆಳಗಡೆ ಲೈಟ್ ಬೀಳಲ್ಲ. ಬಿಕಾಸ್ ನಮ್ಮದು ಇದು ತಲೆ ಮತ್ತು ಕೂದಲೆಲ್ಲ ಅಡ್ಡ ಬರುತ್ತೆ. ಬಟ್ ಆದರೆ ಇವಾಗ ವೀಡಿಯೋ ಮಾಡಿದರೆ ಡೈರೆಕ್ಟ್ ಸನ್ ಈ ಥರ ಫ್ರಂಟಲ್ಲಿ ಬೀಳುತ್ತೆ. ಈ ಥರ ಬೀಳಬೇಕಾದಾಗೆ ನಮ್ಮ ಫೇಸ್ ಮೇಲೆ ಪ್ರತಿಯೊಂದು ಸ್ಪಾಟಲ್ಲಿ ಕೂಡ ಲೈಟ್ ಇರುತ್ತೆ ನೀಟಾಗಿ. ಆ್ಯಂಡ್ ಅದು ತುಂಬ ಸಿನಿಮ್ಯಾಟಿಕ್ ಆ್ಯಂಡ್ ತುಂಬ ನ್ಯಾಚುರಲಾಗಿ ಕಾಣಿಸ್ತಿರುತ್ತೆ. ಅದಕ್ಕೆ ನಾವು ಏನಾದರೂ ವೀಡಿಯೋ ಮಾಡಬೇಕಂತಂದರೆ ಈ ಗೋಲ್ಡನ್ ಅವರಲ್ಲಿ ಮಾಡಬೇಕು. ಗೋಲ್ಡನ್ ಅವರ್ 2 ಸತಿ, ಒಂದು ಈವ್ನಿಂಗ್ ಸನ್ಸೆಟ್ ಆಗಬೇಕಾದ್ರೆ, ಇನ್ನೊಂದು ಮಾರ್ನಿಂಗ್ ಸನ್ ರೈಸ್ ಆಗಬೇಕಾದ್ರೆ. ಸೊ ಇವೆರಡು ಟೈಮಲ್ಲಿ ನೀವು ಏನೇ ವೀಡಿಯೋ ಮಾಡಿದರೂ ಸೂಪರ್ ಹಿಟ್. ಯಾರೇ ನೋಡಿದರೂ ನಿಮಗೆ ಕ್ರೆಡಿಟ್ಸ್ ಕೊಡ್ತಾರೆ. ಬಿಕಾಸ್ ಸನ್ಲೈಟ್ ಆ್ಯಂಡ್ ದ ಟೈಮ್, ಇದು 3 ಮ್ಯಾಚ್ ಆಯ್ತು ಅಂದರೆ ಪರ್ಫೆಕ್ಟ್. ಸೊ ನೆಕ್ಸ್ಟ್ ಟೈಮ್ ನೀವು ಯಾವಾಗ ಮಾಡಬೇಕಂತಂದರೆ 2 ಡಿಫ್ರೆನ್ಸ್ ನೋಡಿರಿ. ಒಂದು ಆಫ್ಟರ್ನೂನ್ ಮಾಡಿರಿ, ಒಂದು ಈವ್ನಿಂಗ್ ಆರ್ ಮಾರ್ನಿಂಗ್. 2 ಸತಿ ಮಾಡಿ ನೋಡಿದರೆ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ದಟ್ಸ್ ಇಟ್ ಗಾಯ್ಸ್.